ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಹಾಸನಕ್ಕೆ ಬಂದರು. 10 ವರ್ಷದ ಹಿಂದೆ ದೇವೇಗೌಡ ಇಸ್ ದಿ ಬೀಟ್ ಎಮಂಗ್ ಬಿಜೆಪಿ. ನನ್ನ ಸ್ನೇಹಿತ ಅವತ್ತು ಆ ಚುನಾವಣೆಯಲ್ಲಿ ಸೋತ. ಇವತ್ತು ಅವ್ರ ಮಗ ಇಲ್ಲಿ ಎಲ್ಲಿ ನಮ್ಮ ಹಾಸನದಿಂದ ಸ್ವರೂಪ್. ಯಾವ ಈ ಕ್ಷೇತ್ರ ಬಿಜೆಪಿಯ ದೇವೇಗೌಡ ಇಸ್ ದಿ ಬಿ ಟೀಮ್ ಅಂತ ಹೇಳಿದ್ರು, ಇವತ್ತು ಅದೇ ದೇವೇಗೌಡ ಬಿಜೆಪಿಯ ಜೊತೆ ಸಂಪರ್ಕ ಮಾಡಿ ಎನ್ಡಿಎನಲ್ಲಿ ಇವತ್ತು ನಾವು ಪಾಲ್ದಾರರಾಗಿದ್ದೇವೆ. ಪಕ್ಕದಲ್ಲಿ ಕೂತಿರುವ ಕುಮಾರಸ್ವಾಮಿ ಕೇಂದ್ರದ ಬೃಹತ್ ಕೈಗಾರಿಕೆ, ಉಕ್ಕು ಕೈಗಾರಿಕೆ ಮಂತ್ರಿಗಳಾಗಿದ್ದಾರೆ. ಇವತ್ತು ಈ ಜಿಲ್ಲೆಗೆ ಯಾವ ರೇವಣ್ಣವರು ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು, ಅವನ್ನ ತುಳಿಲೇಬೇಕು. ಸ್ವಲ್ಪ ಸಮಾಧಾನ, ಅವನ್ನ ತುಳಿಲೇಬೇಕು. ನನ್ನ ಮನೆಯಲ್ಲಿ ನಾನು 2ನೇ ಮಗಳು ಶೈಲಜಾ ಅವರ ಮನೆಯಲ್ಲಿ ಇರ್ತೇನೆ. ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ. ಪೊಲೀಸ್ನವ್ರು ಬಂದು SIT ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ. ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ. ಈ ಮಾತನ್ನ ಹೇಳಿದವರು SITಯ ಅಧಿಕಾರಿಗಳು. ಇವತ್ತು SITಯ ಅಧಿಕಾರಿಗಳಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂಥ ನಮ್ಮ ಎದುರಾಳಿಗಳು ಹೇಳ್ತಾರೆ, ಇವತ್ತು ರೇವಣ್ಣವ್ರನ್ನ ಮುಗಿಸ್ಲಿಕ್ಕೆ, ರೇವಣ್ಣವ್ರನ್ನ ಕುಟುಂಬವನ್ನು ಮುಗಿಸ್ಲಿಕ್ಕೆ ಯಾವ SIT ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಯಾವ ದೇವೇಗೌಡ, ನನಗೆ 93 ವರ್ಷ ವಯಸ್ಸು. ಈ ಆತ್ಮ ಇದೆಯಲ್ಲ, ಈ ಆತ್ಮ ಸ್ವಚ್ಛವಾಗಿದೆ. ಯಾರ ಹಂಗಿಗೆ ನಾನು ತಲೆಬಾಗಲಿಲ್ಲ. ದುಡಿದಿದ್ದೇನೆ, ಕಷ್ಟಪಟ್ಟಿದ್ದೆ. ನನ್ನ ಜಿಲ್ಲೆಯಲ್ಲಿ ಒಂದು ಸಾರಿ ನನ್ನನ್ನು ಸೋಲಿಸಿದ್ರು ಹೊಳೆ ನರಸೀಪುರದಲ್ಲಿ. ಕಾರಣ, ಒಂದು ಸಿನಿಮಾ ಥಿಯೇಟರ್ನ ಕಟ್ಟಿದ್ರು ಅಂತ ಹೇಳಿ ಅದಕ್ಕೆ ದೊಡ್ಡ ಅಪಪ್ರಚಾರ. ನನ್ನ ಸೋಲಿಸಿದ್ರು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ಯಾವ ದೇವೇಗೌಡನ್ನ ಸೋಲಿಸಿದ್ರೋ ಅದೇ ದಿನ
91ರಲ್ಲಿ ಇದೇ ಹಾಸನ ಜಿಲ್ಲೆಯಿಂದ ನನ್ನನ್ನು ಲೋಕಸಭೆಗೆ ಕಳಿಸಿ ಆ ಪುಣ್ಯಾತ್ಮರಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಯಾವ ಜನ ನನ್ನನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು, ನನ್ನ ವಿರುದ್ಧ ಹಲವಾರು ಕೇಸ್ಗಳನ್ನು ಹಾಕಿದ್ರು, ಅದೆಲ್ಲವನ್ನು ಮೆಟ್ಟಿ ನಿಂತು 1999ರಲ್ಲಿ ಲೋಕಸಭೆ ಕಳಿಸಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.